ತಾರೆಯರ ಭೇಟಿಗೆ ಅಡೆತಡೆ ಯಾಕಿಲ್ಲ ಅಂತ TV9 ಪ್ರಶ್ನಿಸಿತ್ತು. ಏನ್ ದರ್ಶನ್ ಅವರ ಭೇಟಿ ಮಾಡಕ್ ಬರ್ತಾ ಇದ್ದಿದ್ದು ಒಬ್ರಾ ಇಬ್ರಾ? ಬೇರೆ ಬೇರೆ ಸೆಲೆಬ್ರಿಟೀಸ್ಗಳು, ಸಂಬಂಧಿಕರು, ಒಬ್ಬ ಬಡ ಕೈದಿಗೆ ಅಥವಾ ಒಬ್ಬ ಬಡ ವಿಚಾರಣಾಧೀನ ಕೈದಿಗೆ ಇಲ್ಲದೆ ಇದ್ದಂತ ಫೆಸಿಲಿಟೀಸು ದರ್ಶನ್ಗೆ ಬಹಳ ಸುಲಭವಾಗಿ ಸಿಗ್ತಾ ಇತ್ತು. ಹೇಳೋರಿರಲಿಲ್ಲ, ಕೇಳೋರಿರಲಿಲ್ಲ ಅನ್ನುವಂಥದ್ದು ರೀತಿಯಾಗಿತ್ತು. ಆಮೇಲೆ ಇದು TV9 ಇಲ್ಲಿ ಪ್ರಮುಖವಾಗಿ ದರ್ಶನ್ ಅವರ ವಿಚಾರವನ್ನು ಇಟ್ಕೊಂಡು ಪ್ರಸ್ತಾಪ ಮಾಡ್ತಾ ಇರುವಂಥದ್ದಲ್ಲ, ಜೈಲಿನ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಆಗಿತ್ತು ಅಷ್ಟೇ. ಇಲ್ಲೇನೋ ದರ್ಶನ್ ಅವರನ್ನು ಟಾರ್ಗೆಟ್ ಮಾಡಿ ದರ್ಶನ್ಗೆ ಯಾಕೆ ಅನ್ನುವಂಥದ್ದಲ್ಲ. ದರ್ಶನ್ ರೀತಿ ಇರುವಂತ ಇನ್ನಿತರ ದುಡ್ಡಿರುವಂತ ಕೈದಿಗಳಿಗೆ ಯಾಕೆ, ಅದು ಇಲ್ಲಿ TV9 ಮೂಲಭೂತವಾದಂತ ಪ್ರಶ್ನೆ ಆಗಿದೆ. ಸೊ ಬಡ ಕೈದಿಗಳು ಅಲ್ಲಿ ಪಾಪ ಸಿಲ್ವರ್ ತಟ್ಟೆ ಹಿಡ್ಕೊಂಡು ಓಡಾಡ್ತಿರ್ತಾರೆ. ದುಡ್ಡಿರುವಂತ ಕೈದಿಗಳಿಗೆ ಎಲ್ಲ ರಾಜಾತಿಥ್ಯ ಈ ತರದವ್ರಿಗೆ ಬಹಳ ಸುಲಭವಾಗಿ ಸಿಗ್ತಾ ಇರುತ್ತೆ. ನೋಡಿ, ಆ ಕಾರ್ ಹೋಗ್ತಾ ಉಂಟಲ್ಲ, ಅದು ರಚಿತಾರಾಮ್ ಅವ್ರು ಬಂದದ್ದು. ಅವ್ರ ಜೊತೆಗೆ ಇವ್ರ ದರ್ಶನ್ ಅವರ ಫ್ರೆಂಡ್ ಯಾರು ಈ ಸಚ್ಚಿದಾನಂದ, ಇವ್ರುಗಳೆಲ್ಲ ಅಂತೂ ಬಹಳ ಆರಾಮಾಗಿ ಬೇಕಾದಾಗೆಲ್ಲ ಬಹುಶಃ ಗೊತ್ತಿಲ್ಲ ಫೋನ್ ಮಾಡಿ ಕರ್ಸ್ಕೊಂತಿದ್ರೋ ಏನೋ ದರ್ಶನ್, ಬನ್ನಿ ಒಂಚೂರು ಮಾತಾಡ್ಬೇಕು ಅಂತ ಹೇಳ್ಕೊಂಡು. ಅಂದ್ರೆ ಅಷ್ಟು ಸುಲಭವಾಗಿ ಹೋಗಿ ಬರೋದು ನಡೀತಾ ಇತ್ತು. ಹಾಗಾದ್ರೆ ಯಾವ್ಯಾವ ಸೆಲೆಬ್ರಿಟಿಗಳು ಎಷ್ಟೆಷ್ಟು ಬಾರಿ ಜೈಲಿಗೆ ಹೋಗಿದ್ದಾರೆ? ದರ್ಶನ್ ಅವ್ರ ಪತ್ನಿ ವಿಜಯಲಕ್ಷ್ಮಿ 8 ಬಾರಿ, ದರ್ಶನ್ ಅವರ ಸಹೋದರ ದಿನಕರ್ 4 ಬಾರಿ, ದರ್ಶನ್ ಅವರ ಪುತ್ರ 3 ಬಾರಿ, ದರ್ಶನ್ ಅವರ ತಾಯಿ 1 ಬಾರಿ, ದರ್ಶನ್ ಅವರ ಅಳಿಯ ಚಂದನ್ 3 ಬಾರಿ. ನೋಡಿ, ಸಾಮಾನ್ಯ ಕೈದಿಗಳಿಗೆ ಬಹುಶಃ ಈ ಟೈಮ್ನಲ್ಲಿ 1-2 ಬಾರಿ ಅವಕಾಶ ಸಿಗ್ಬೋದು ಅಂತ ಕಾಣಿಸುತ್ತೆ, ವಾರಕ್ಕೊಂದ್ಸಲನೋ ಈ ರೀತಿಯಾಗಿ. ಬಟ್ ಇಲ್ಲಿ ವಾರಕ್ಕೆ 5-6 ದಿವಸ ಹೋಗಿ ಭೇಟಿಯಾಗಿದ್ದಾರೆ. ದರ್ಶನ್ ಅವರ ಭಾವ 1 ಬಾರಿ, ನಟ ಚಿಕ್ಕಣ್ಣ 1 ಬಾರಿ, ದರ್ಶನ್ ಆಪ್ತ ನಿರ್ದೇಶಕ ತರುಣ್ 1 ಬಾರಿ, ರಚಿತಾರಾಮ್ 1 ಬಾರಿ, ವಿನೋದ್ ಪ್ರಭಾಕರ್ 1 ಬಾರಿ, ವಿನೋದ್ ರಾಜ್ ಅವರು, ಅಭಿಷೇಕ್ ಅಂಬರೀಶ್, ಆಮೇಲೆ ಆಪ್ತ ಧನ್ವೀರ್, ನಟ ಸಾಧು ಕೋಕಿಲ. ಇನ್ನು ಇದೆಲ್ಲ ಏನು ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುವಂಥದ್ದು ಅಥವಾ ನಮ್ಮ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿರುವಂಥದ್ದು. ಇದನ್ನ ಮೀರಿ ಇನ್ನೆಷ್ಟು ಬಾರಿ ಅದು ಯಾರ್ಯಾರು ಹೋಗಿದಾರೋ